ಮೂಡ ಅಧಿಕಾರಿಗಳ ಕರ್ಮಕಾಂಡ ಬಗೆದಷ್ಟು ಬರ್ತಾ ಇದೆ. ಕೋಟಿ ಕೋಟಿ ಬೆಲೆ ಸೈಟ್ಗಳನ್ನು ಚಿಲ್ಲರೆ ಕಾಸಿಗೆ ಹಂಚಲಾಗಿದೆ. ಒಂದೇ ಕೇಸ್ನಲ್ಲಿ ಬೊಕ್ಕಸಕ್ಕೆ 300 ಕೋಟಿಗೂ ಅಧಿಕ ನಷ್ಟವಾಗಿದೆ. ಸಿಬಿಐ ಈ ಹಗರಣದ ತನಿಖೆ ನಡೆಸಬೇಕು ಅಂತ ಪ್ರಧಾನಿ ಮೋದಿಗೆ ಪತ್ರ ಬರೆಯಲಾಗಿದೆ. ಮೈಸೂರಿನಲ್ಲಿ ತರಕಾರಿ ರೇಟ್ಗೂ ಸಿಕ್ಕಿವೆ ಮೂಡ ಸೈಟ್ಗಳು. ವರ್ಷದ ಹಿಂದೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ರೂ ಕ್ರಮವಿಲ್ಲ. ಸೇಲ್ ಸೈಟ್ಗಳು ಸೇಲ್, ತರಕಾರಿ ರೇಟ್ಗೆ ಸೈಟ್ಗಳು ಬಿಕರಿ. ಯಾರಿಗುಂಟು ಯಾರಿಗಿಲ್ಲ. ಬರೀ 3,000 ರೂಪಾಯಿಗೆ 1.5 ಕೋಟಿ ಬೆಲೆಯ ಸೈಟ್. ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆ ಸೇರಿ ಒಂದೇ ಕೇಸ್ನಲ್ಲಿ 300 ಕೋಟಿಗೂ ಹೆಚ್ಚು ವಂಚನೆ. ಮುಡಾದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ ಒಬ್ಬರಿಗೆ 300 ಕೋಟಿಗೂ ಹೆಚ್ಚಿನ ಮೌಲ್ಯದ 23 ಸೈಟ್ಗಳನ್ನು ಚಿಲ್ಲರೆ ಕಾಸಿಗೆ ಕೊಟ್ಟಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಆಗಿನ ಮುಡಾ ಆಯುಕ್ತ ದಿನೇಶ್ ಮಂಜುನಾಥ್ಗೆ ಬರೀ 5 ದಿನದಲ್ಲೇ ತಲಾ 3,000 ರೂಪಾಯಿಯಂತೆ 23 ಸೈಟ್ ರಿಜಿಸ್ಟರ್ ಮಾಡಿದ್ದಾರೆ. 5 ಲಕ್ಷ ಮುದ್ರಾಂಕ ಶುಲ್ಕ ಕಟ್ಟಬೇಕಿದ್ದಲ್ಲಿ ಕಟ್ಟಿದ್ದು ಕೇವಲ 600 ರೂಪಾಯಿ. ಅಲ್ಲದೆ ಕ್ರಯಪತ್ರದಲ್ಲಿ ಮಂಜುನಾಥ್ ಕಳೆದುಕೊಂಡ ಜಾಗದ ಹೆಸರೇ ಇಲ್ಲ. ವಿಶೇಷ ತಹಶೀಲ್ದಾರ್ ಶಿವಕುಮಾರ್, ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಕಾವ್ಯ ಕೂಡ ಈ ಹಗರಣದಲ್ಲಿ ಇದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಬಗ್ಗೆ 1 ವರ್ಷದ ಹಿಂದೆಯೇ ಮೈಸೂರು ಲೋಕಾಯುಕ್ತಕ್ಕೆ ಕೃಷ್ಣ ಅನ್ನೋರು ದೂರು ನೀಡಿದ್ದಾರೆ. ಒಂದೇ ವರ್ಷದಲ್ಲಿ ಸರ್ ಸರಿಸುಮಾರು 35 ಸೈಟ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋಂಥದ್ದು. ಎಲ್ಲ ವಿಜಯನಗರ 3rd ಸ್ಟೇಜ್, ವಿಜಯನಗರ 4th ಸ್ಟೇಜ್ ದಟ್ಗಳಲ್ಲಿ ಮಾಡಿಕೊಟ್ಟಿರೋದು. ಎಲ್ಲ ಪಾಶ್ ಏರಿಯಾ ಸರ್. ಇದರಲ್ಲಿ ತಾವು ಗಮನಿಸ್ಬೋದು, ಕೇವಲ 3,000 ರೂಪಾಯಿ 4,000 ರೂಪಾಯಿ ಸಬ್ ರಿಜಿಸ್ಟರ್ ಕನ್ಸಿಡರೇಷನ್ನ ತೋರಿಸಿರೋದು ಸರ್. ಆಸ್ತಿ ಅಪಮೌಲ್ಯ ಕಾನೂನು ಬಾಹಿರ. ಇದು ತಿಳಿದಿದ್ದು ಸಹ ಕನ್ಸಿಡರೇಷನ್ನ 3,000 ರೂಪಾಯಿ ಅಂತೇಳಿ GPA ಹೋಲ್ಡರ್ನ ಬೆನಿಫಿಷರಿ ಅಂತ ತೋರಿಸಿ ರಿಜಿಸ್ಟರ್ ಮಾಡಿಕೊಟ್ಟಿರೋದು. 600 ರೂಪಾಯಿ ಕಲೆಕ್ಟ್ ಮಾಡಿರೋಂಥದ್ದು. ಇದು ಅಕ್ಷಮ್ಯ ಅಪರಾಧ ಸರ್. ಪ್ರಧಾನಿ ಕಚೇರಿ ಅಂಗಳಕ್ಕೆ ಮುಡಾ ಹಗರಣ. ಸಿಬಿಐ ತನಿಖೆಗೆ ಆಗ್ರಹಿಸಿ ಮೋದಿಗೆ ದೂರು. ಈ ಮಧ್ಯೆ ಜುಲೈ 19ರಂದೇ ಮೈಸೂರಿನ ವಕೀಲ ರವಿಕುಮಾರ್ ಪ್ರಧಾನಿ ಕಚೇರಿಗೆ 296 ಪುಟಗಳ ದಾಖಲೆಗಳ ಸಮೇತ ಪತ್ರ ಬರೆದಿದ್ದು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.